ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಚೆನ್ನಾಗಿ ಕಾಣಿಸ್ತಿಲ್ಲ ರೂಮ್. ವೆದರ್ ತುಂಬ ಚೆನ್ನಾಗಿದೆ. ಸೋನೆ ಒಂದು ಬರಬಾರ್ದಿತ್ತು, ಸಿಗಾಕೊಂಡು ನಿಂತಿಯ ಮುಗ್ದರವ ತಿಂದಿಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತೀವಿ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ಕೂಡ ಪೇಂಟಿಂಗ್ ಕೆಲಸಕ್ಕೆ 3 ಜನ ಬಂದಿದ್ದಾರೆ. ಕೆಲಸ ಮಾಡ್ತಿದ್ದಾರೆ ಆಲ್ರೆಡಿ. ನಾನು ಹಸು ಕಟ್ಟಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಅಲ್ಲಿ ಮನೆ ಸುತ್ತ ಎಲ್ಲ ಪ್ರೇಮ ನೋಡಬೇಕಿತ್ತು. ಹಸು ಮತ್ತು ಅಲ್ಲಿದ್ರೆ ಸರಿ ಆಗಲ್ಲ. ಇನ್ನೇನು ತೋಟಕ್ಕೆ ಮೇವಿ ಕಟ್ಟಲೇಬೇಕಿತ್ತಲ್ಲ, ಹಾಗಾಗಿ ಬೇಗನೆ ಬಂದಿದ್ದೀನಿ ಕಟ್ಟಿ ಹೋಗೋಣ ಅಂತ. ನಾನು ಬರೋ ಅಷ್ಟರಲ್ಲೇ ಒಂದು ಕಡೆಯಿಂದ ಶುರು ಮಾಡಿದರು. ಪ್ರೈಮರ್ ಹೊಡೆದಿರೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ನಾಳೆ ಕಲರ್ ಹೊಡಿತೀವಿ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಹೇಗಾಗ್ಬಿಟ್ಟಿದೆ ಅಂತಂದರೆ ಫುಲ್ಲು ಮೋಡ ಆಗಿಬಿಟ್ಟಿದೆ. ಯಾವಾಗ ಸೋನೆ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಭಯದಿಂದ ಕೆಲಸ ಮಾಡೋ ಥರ ಆಗಿಬಿಟ್ಟಿದೆ. ಸುಮ್ಮನೆ ಒಂದು 2 ಗಂಟೆನಾದ್ರೂ ಚೆನ್ನಾಗಿ ಡ್ರೈ ಆಗಬೇಕು, ಇಲ್ಲ ಅಂತಂದರೆ ಅದು ಮಾಡಿದ್ದು ವೇಸ್ಟು. ಇವಾಗಂತೂ ಬಿಸಿಲಿದ್ರೆ 1/2 ಅವರ್ಗೆ ಡ್ರೈ ಆಗುತ್ತೆ ಅಂತ ಹೇಳ್ತಾರೆ. ಈ ಮೋಡದಲ್ಲಿ ಏನೂ ಕೂಡ ಮಾಡೋಕ್ಕಾಗಲ್ಲ. ಅಷ್ಟು ಫುಲ್ ಮೋಡ ಆಗಿಬಿಟ್ಟಿದೆ, ಬೇಗ ಡ್ರೈ ಆಗೋದೇ ಇಲ್ಲ. ಪ್ರೈಮರೆಲ್ಲ ಹೊಡೆದ್ಬಿಟ್ಟಿದ್ದಾರೆ. ನಾಳೆ ಕಲರ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಅದ್ರ ಪಕ್ಕದಲ್ಲಿರುವಂತಹ ಲಗೇಜೆಲ್ಲ ಎತ್ತಿ ಕಡೆಗೆ ಹಾಕ್ಬಿಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ಬೇಗನೆ ಬಂದಿದ್ದರು. ಮಳೆ ಬರುತ್ತೆ, ಆಮೇಲೆ ಫಸ್ಟ್ ಆಚೆ ಕೆಲಸ ಮುಗಿಸ್ಕೊಳ್ತೀವಿ, ಆಮೇಲೆ ಮತ್ತೆ ಒಳ ಕೆಲಸ ಮಾಡ್ತೀವಿ ಅಂತ. ನಾನು ಇವಾಗ ಬೆಳಗ್ಗೆ ತಿಂಡಿಗೆ ಎಲ್ಲರಿಗೂ ಸೇರಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಒಂದು ಕಡೆ ರೈಸ್ ಕಿಟ್ಕೊಂಡೆ, ಒಂದು ಕಡೆ ಗೊಜ್ಜು ಮಾಡ್ತಾಯಿದ್ದೀನಿ. ಕೆಲಸ ಅಂತೂ ಸಿಕ್ಕಾಪಟ್ಟೆ ಇತ್ತು. ರೊಟ್ಟಿ ಚಪಾತಿ ಮಾಡೋವಷ್ಟೆಲ್ಲ ಟೈಮೂ ಇರಲಿಲ್ಲ. ಮತ್ತು ಅವ್ರು ಕೆಲಸಕ್ಕೂ ಬಂದಿದ್ದರು, ನಮಗೂ ಅವರಿಗೂ ಎಲ್ಲ ಸೇರಿ ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ನಾನು ತಿಂಡಿ ಕಲಿಸ್ಬೇಕಾದ್ರೆ ವೀಡಿಯೋ ಏನು ಮಾಡಲಿಲ್ಲ, ಅವ್ರಿಗೆ ಊಟಕ್ಕೆ ಇಡ್ತಿದ್ದೆ, ಆವಾಗ ನೆನಪಾತು. ಹಾಗಾಗಿ ಕಲಿಸಿದ ಮೇಲೆ ಒಂದು ವೀಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡೆ ಚಿತ್ರಾನ್ನದು. ಚೆನ್ನಾಗಿತ್ತು ಟೇಸ್ಟು. ಹಪ್ಳ ಕರೆದೆ, ಉಪ್ಪಿನಕಾಯಿ. ಬೆಳಗಿನ ತಿಂಡಿ ಆಯಿತು. ಬೆಳಗ್ಗೆಯಿಂದ ಸಂಜೆವರೆಗೂ ಆಚೆಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತಂದರೆ, ಆವಾಗ ಮೋಡ ಇತ್ತಲ್ಲ, ಬಿಸಿಲಿತ್ತಲ್ಲ, ಆವಾಗ ಮಾಡ್ಬೋದಿತ್ತು. ಬಟ್ ಇವಾಗ ಆ ಥರ ಆಗಲ್ಲ. ಅವರು ಡ್ರೈ ಆಗಬೇಕು ಅಂತ ಅದನ್ನು ಬಿಟ್ಟು ಮತ್ತೆ ಒಳಗಡೆ ಕೆಲಸ ಮಾಡ್ತಾಯಿದ್ರು. ನೆನ್ನೆ ಒಳಗಲ್ಲಿ ಹೇಳಿದ್ದೆ ನಾನು, ಸಿಕ್ಕಾಪಟ್ಟೆ ಧೂಳಾಗತ್ತೆ ಅಂತ. ಫೈನಲಿ ಆ ಧೂಳು ಮುಗೀತು. ಅಂದರೆ ಎಲ್ಲ ಕಸ ಗುಡಿಸಿ ನೆಲ ಎಲ್ಲ ಒರೆಸಿದ ಮೇಲೆ ಅದು ಕಡಿಮೆ ಆಗುತ್ತೆ. ಬಟ್ ಇವಾಗ ಮನೆ ಎಲ್ಲ ಹತ್ರನೂ ಲಗೇಜ್ ಇರೋದ್ರಿಂದ ನೆಲ ಒರೆಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಇವತ್ತು ಬೆಳಗ್ಗೆಯಿಂದ ಆಚೆ ಏನಿತ್ತು ಅದನ್ನೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಇದು ಲಪ್ಪ ಏನು ಹಾಕಿದ್ರು ಅದನ್ನು ಉಜ್ಜುತ್ತಾ-ಇದ್ರು. ಹಾಗಾಗಿ ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟಿತ್ತು. ಇವತ್ತೊಂದೇ ದಿನ ಧೂಳು, ಮತ್ತು ಇವತ್ತಿಂದು ಧೂಳು ಮುಗೀತು ಅಂತಂದರೆ ಧೂಳಿರಲ್ಲ ಇನ್ನು. ಹಾಗಾಗಿ ಅದೊಂದೇ ಸಮಾಧಾನ, ಇವತ್ತಿಗೆ ಧೂಳೆಲ್ಲ ಮುಗಿಯುತ್ತಲ್ಲ ಅಂತ. ಕೊನೆಗೂ ದೇವ್ರ ಮನೆ ಒಂದು ಉಳ್ಕೊಳ್ತು. ಅದು ನೆನಪೇ ಇಲ್ಲ, ಕೊನೆಗೆ ನೆನಪಾಯ್ತು ದೇವ್ರ ಮನೆ ಮಾಡಿಸಿಲ್ವಲ್ಲಪ್ಪ ಅಂತ. ಆವಾಗ ಮತ್ತೆ ಲಪ್ಪ ತರಿಸೋದಕ್ಕೆ ಹೇಳಿದರು. ಒಂದು ಪ್ಯಾಕೆಟ್ ಉಳ್ಕೊಂಡಿತ್ತು ಅಂತ ವಾಪಸ್ ಕೊಟ್ಟು ಬಂದಿದ್ರು. ಬಿರ್ಲಾ ವೈಟ್ ಪುಟ್ಟಿ ತರಿಸಿದ್ವಿ. ಅದರಲ್ಲಿ ಒಂದು ಉಳ್ಕೊಂಡಿದೆ ಅಂತ ವಾಪಸ್ ಕೊಟ್ಟು ಕಳಿಸಿದ್ರು. ಅದು ಹೋದ್ಮೇಲೆ ನೆನಪಾಯಿತು ಹಾಕಿಲ್ಲ ಅಂತ. ನಾನು ಇವಾಗ ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ದೀನಿ, ಬಸ್ಸಾರು. ಈ ಕಡೆ ಹುರುಳಿಕಾಳಿಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ನೀರು ಹಾಕಿ ಬೇಯಿಸ್ಕೊಂಡಿದ್ದೆ. ಫಿಲ್ಟ್ರ್ ನೀರು ಹಾಕಿದರೆ ಬೇಗನೆ ಕಾಳು ಚೆನ್ನಾಗಿ ಬೇಯುತ್ತೆ. ಜಾಸ್ತಿ ಕಾಳು ಹಾಕಿದ್ರಿಂದ ರಸ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನೀರು ಜಾಸ್ತಿ ಸೇರಿಸೇ ಇಲ್ಲ ನಾನು. ಹಾಗಾಗಿ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನೀರು ಹಾಕಿದಷ್ಟು ಟೇಸ್ಟ್ ಹಾಳಾಗುತ್ತೆ, ನೀರು ಕಡಿಮೆ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ರಸದಲ್ಲೇ ಮಾಡಿದ್ದೆ, ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಮಸಾಲೆ ಎಲ್ಲ ರುಬ್ಕೊಂಡಾಯಿತು. ಕೊನೆಗೆ ಹುಣಸೆಹಣ್ಣಿನ ಹುಳಿ, ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಕುದಿಸ್ಕೊಳ್ಳೋದು. ಈ ಬಸ್ಸಾರಂತೂ ತುಂಬ ಚೆನ್ನಾಗಿರುತ್ತೆ. ಕಾಳು ಪಲ್ಯ ಬೇಕಾದ್ರೂ ಮಾಡ್ಬೋದು, ಅಥವಾ ಸಿಹಿ ಕಾಳು ಬೇಕಾದ್ರೂ ಮಾಡ್ಬೋದು. ಲಡ್ಡು ಸಿಹಿ ಕಾಳು ಮಾಡಿಕೊಡು ಅಂತ ಕೇಳ್ತಾಯಿದ್ಲು. ಹಾಗಾಗಿ ಇನ್ನೇನು ಅವಳು ಒಬ್ಳಿಗೆ ಮಾಡೋದು ಅಂತ ಎಲ್ಲರಿಗೂ ಸೇರಿ ಸಿಹಿ ಕಾಳನ್ನೇ ಮಾಡಿದ್ದಾಯಿತು. ನಾನು ಈ ಕಡೆ ಅಡುಗೆ ಮಾಡ್ತಾಯಿದ್ದೆ, ಆ ಕಡೆ ಕೆಲಸ ನಡೀತಾ ಇತ್ತು. ನಾನು ಎಷ್ಟು ಹತ್ರ ಗ್ಯಾಸ್ ಸ್ಟವ್ ಚೇಂಜ್ ಮಾಡಿದ್ದೀನಿ ಜಾಗ ಅಂತ ಗೊತ್ತಿಲ್ಲ. ಅಂದರೆ ಧೂಳು ಬರುತ್ತೆ ಅಂತ ಒಂದೊಂದು ರೂಮಿಗೆ ಹೋಗೋದು, ಇಟ್ಕೊಳ್ಳೋದು, ಅಡುಗೆ ಮಾಡೋದು, ಆ ಥರ ಆಗಿಬಿಟ್ಟಿದೆ. ಕಿಚನೊಂದು ನಾಳೆ ಮುಗಿಸ್ಕೊಡ್ತಾರೇನೋ ನೋಡಬೇಕು. ಮುಗಿಸ್ಕೊಟ್ರೆ ಧೂಳಿಂದ ಮುಗಿದ್ರೆ ಅಲ್ಲಿ ಇಟ್ಕೊಂಡು ಮಾಡ್ಬೋದು. ಬಟ್ ಇವಾಗ ಆ ಥರ ಇಲ್ಲ. ಎಲ್ಲೋ ಐಟಮ್ಸ್ ಇರುತ್ತೆ, ನಾವೆಲ್ಲೋ ಇರ್ತೀವಿ, ಗ್ಯಾಸ್ ಸ್ಟವ್ ಎಲ್ಲೋ ಇರುತ್ತೆ. ಅಲ್ಲಿಂದ ಇಲ್ಲಿಂದ ತೊಗೊಂಡೋಗಿ ಅಡುಗೆ ಮಾಡೋದೇ ಒಂದು ಕಷ್ಟ ಆಗಿಬಿಟ್ಟಿದೆ. ಇದೊಂದು ಧೂಳು ಮುಗಿದ್ರೆ ಮುಗೀತಲ್ಲ. ಹಾಗಾಗಿ ಅವ್ರ ಕಷ್ಟ ನೋಡೋಕ್ಕಾಗ್ತಿಲ್ಲ. ವೇಲೆಲ್ಲ ಕಟ್ಕೊಂಡು ಮಾಡ್ತಾಯಿದ್ದಾರೆ. ಅಂದರೆ ಅಷ್ಟು ಧೂಳು ಬರುತ್ತೆ, ಅದು ಆಗೋದೇ ಇಲ್ಲ. ನಮಗೆ ಒಂದಿನನೇ ಧೂಳು ತಡೆಯೋಕ್ಕಾಗಲ್ಲ. ಬಟ್ ಅವ್ರು ಅದನ್ನು ಯಾವಾಗಲೂ ಅದೇ ಕೆಲಸ ಮಾಡ್ತಿರ್ತಾರೆ. ಈ ಕಡೆ ಹುರುಳಿಕಾಳು ಚೆನ್ನಾಗಿ ಬೆಂದಿತ್ತು. ನಾನು ಕಾಯಿ ರಸ ತಿರುವಿದನ್ನು ಕಾಳು ರುಬ್ಬೋಣ ಅಂತ ಅಂದ್ಕೊಂಡೆ. ಬಟ್ ಈ ಥರ ಆದರೆ ಬೇಗನೆ ಆಗುತ್ತೆ, ಅಷ್ಟೊಂದೆಲ್ಲ ಟೈಮ್ ಇಲ್ಲ ಅಂತ ಅಂದ್ಕೊಂಡು
ಅದಕ್ಕೇ ಬೆಲ್ಲನ ಜಜ್ಜಿ ಹಾಕಿದೆ, ಮತ್ತು ಏಲಕ್ಕಿ ಪುಡಿ, ಕಾಯಿ ತುರಿ ಇಷ್ಟನ್ನು ಹಾಕಿ ಕುದಿಸ್ಕೊಳ್ಳೋದು. ಬೆಲ್ಲದ ರಸ ಎಲ್ಲ ಬಿಟ್ಕೊಳ್ಳುತ್ತಲ್ಲ, ಅದೇ ತೆಳುವಾಗುತ್ತೆ. ನೀರೇನು ಹಾಕೋದು ಬೇಡ. ಕಾಳು ಎಷ್ಟು ಚೆನ್ನಾಗಿ ಬೆಂದಿರುತ್ತೆ, ಆ ಸಿಹಿ ಕಾಳು ಅಷ್ಟು ಚೆನ್ನಾಗುತ್ತೆ. ಕಾಳು ಚೆನ್ನಾಗಿ ಬೆಂದಿಲ್ಲ, ಗಟ್ಟಿಗಿದೆ ಅಂತ ಅಂದರೆ ಇದು ಚೆನ್ನಾಗಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಹೆಜ್ಜೆ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ. ಹಾಗೆ ನಮ್ಮ ತೋಟದಲ್ಲಿ ಅಂದರೆ ಅದೇ ಹಾಗೆ ಗಿಡ ಬಿದ್ದು ಹುಟ್ಟಿತ್ತು, ಹೀರೆಕಾಯಿ ಬಿಟ್ಟಿತ್ತು ಅಂತ 2 ಹೀರೆಕಾಯಿ ತೊಗೊಂಡು ಬಂದಿದ್ರು. ನಾಳೆಗೆ ಅದರಲ್ಲಿ ಸಾಂಬಾರು ಅಥವಾ ನನಗೆ ಕೋಸಂಬರಿ ಇಷ್ಟ, ಹೀರೆಕಾಯಿನ ಕೋಸಂಬರಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀರು ಬಿಟ್ಟಿದ್ರು. ನಮಗೆ ಬೇಕಾದಾಗ ಡೈಲಿ ಬೇಡ ಅಂದಾಗ ಡೈಲಿ ನೀರು ಬಿಡ್ತಾ ಇರ್ತಾರೆ, ನೀರು ಸ್ಟಾಕ್ ಇರುತ್ತೆ. ಬಟ್ ಇವಾಗ 3-4 ದಿನ ಆಗಿಬಿಟ್ಟಿತ್ತು, ನೀರು ಕಂಪ್ಲೀಟಾಗಿ ಖಾಲಿಯಾಗಿ ನೀರು ಫುಲ್ ಗೋಳಾಗ್ಬಿಟ್ಟಿತ್ತು. ಫೈನಲಿ ನೀರು ಬಿಟ್ಟರು, ಎಲ್ಲ ತೊಳೆದು ನೀರು ಇಟ್ಕೊಂಡಿದ್ದಾಯಿತು. ಆಚೆ ಕಡೆ ಪೇಂಟ್ ಮಾಡ್ತಾ ಇದ್ದಾರೆ. ಇವತ್ತು ಈ ಪೋರ್ಷನ್ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಲಪ್ಪ ಎಲ್ಲ ಕೆರೆದು ಆದಮೇಲೆ ಅದೇನಿತ್ತಲ್ಲ ಅದನ್ನು ಉಜ್ಜಿದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಕೆಲಸ ಶುರು ಮಾಡಿಕೊಂಡ್ರು. ಪ್ರೈಮರ್ ಹೊಡೆದ್ರು. ಇವಾಗ ಪೇಂಟಿಂಗ್ ಮಾಡ್ತಾರೆ ಅದ್ರ ಮೇಲೆ. 3 ಗೋಡೆ ಸುಮ್ಮನೆ ವೇಸ್ಟ್ ಆಯಿತು ಪೇಂಟು. ಆ ಕಡೆ ಇತ್ತಲ್ಲ, ಆದ್ರೂ ಕೂಡ ಅದು ಚೆನ್ನಾಗಲ್ಲ, ಮತ್ತು ಅದು ಪ್ಯಾಚ್ ಥರ ಆಗುತ್ತೆ ಅಂತ ಅದಕ್ಕೂ ಪ್ರೈಮರ್ ಹೊಡ್ಕೊಂಡು ಮತ್ತೆ ಪೇಂಟ್ ಮಾಡಿದರು. ಈ ಕಡೆ ಇನ್ನೂ 1 ಗೋಡೆ ನಾವೇ ತೆಗೆದ್ವಿ. ಆ ಕಡೆ ಇದ್ದಿದ್ದ ಗೋಡೆಗೆ ಡೋರ್ ಬಂತು, ಹಾಗಾಗಿ 3ದು ಕೂಡ ಪೇಂಟ್ ವೇಸ್ಟ್ ಆಯಿತು. ಏನೂ ಮಾಡೋಕ್ಕಾಗಲ್ಲ, ಏನಾದ್ರೂ ಚೇಂಜ್ ಮಾಡಬೇಕು ಅಂದಾಗ ಈ ಥರ ಎಲ್ಲ ಆಗುತ್ತೆ. ಮತ್ತು ಇವರು ಒಳಗಡೆ ಪ್ರೈಮರ್ ಹೊಡ್ಕೊಳ್ತಾಯಿದ್ರು, ನಾಳೆ ಪೇಂಟ್ ಮಾಡ್ತೀವಿ ಅಂತ. ಅದೆಷ್ಟು ಸಲ ಕರೆಂಟ್ ಹೋಗಿ ಬಂದು ಮಾಡ್ತಿತ್ತು ಅಂತಲೇ ಗೊತ್ತಿಲ್ಲ, ತುಂಬ ಹಿಂಸೆ ಕೊಡ್ತಾಯಿತ್ತು. ನಮ್ಮ ಮನೇಲಿ ಕಿಟಕಿ ಎಲ್ಲ ಚೆನ್ನಾಗಿ ಬೆಳಕು ಬರುತ್ತೆ, ತೋಟದ ಮನೆ ಆಗಿರೋದ್ರಿಂದ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಮೋಡ ಆಗಿರೋದ್ರಿಂದ ಅದು ಬೆಳಕು ಸಾಕಾಗ್ತಿರ್ಲಿಲ್ಲ. ನೋಡ್ಬೋದು ಇವಾಗ ವೀಡಿಯೋದಲ್ಲಿ ಎಷ್ಟು ಕತ್ಲೆ ಥರ ಕಾಣಿಸ್ತಾ ಇದೆ ಅಂತ. ಅದೇ ಕರೆಂಟ್ ಹೋಗ್ತಿತ್ತು ಬರ್ತಿತ್ತು. ಆಚೆ ಕಡೆ ಪೇಂಟಿಂಗ್ ಶುರು ಮಾಡಿದರು. ಕಲರ್ ಕಾಂಬಿನೇಷನ್ ಹೇಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂದರೆ ಅವ್ರು ಹೇಳಿದರು ಬಾರ್ಡ್ರೆಲ್ಲ ಹಾಕಿದ್ಮೇಲೆ ತುಂಬ ನೀಟಾಗಿ ಲುಕ್ಕಾಗಿ ಬರುತ್ತೆ. ಬಾರ್ಡ್ರ್ ಇಲ್ವಲ್ಲ, ಹಾಗಾಗಿ ಅಷ್ಟೊಂದು ಲುಕ್ ಕಾಣಿಸ್ತಾ ಇರ್ಬೋದು ಅಂತ. ಇದು ನಾವು ಫಸ್ಟು ರೂಮಿಗೆ ಆ ಥರ ಸಪ್ರೇಟ್ ಕಲರ್ ಆರಿಸಿದ್ವಿ. ಬಟ್ ಇವಾಗ ರೂಮು 2 ಹೋಗಿ ಅದು ಉದ್ದಕ್ಕೂ ಹಾಲಾಗ್ಬಿಟ್ಟಿದೆ. ಹಾಗಾಗಿ ಯಾವ ಥರ ಕಲರ್ ಚೇಂಜ್ ಮಾಡೋದು ಅನ್ನೋದೇ ಆಗಿಬಿಟ್ಟಿತ್ತು. ಎಲ್ ಶೇಪ್ ಆ ಥರ ಮಾಡಿದರು. ಬಟ್ ಲುಕ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ವೀಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, 2 ಕಲರು ಕೂಡ. ಅದು ಬಾರ್ಡ್ರು ಕೆಳಗೆ ಲುಕ್ಕು ಎಲ್ಲ ಬಂದಾದಮೇಲೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನನಗೆ ತುಂಬಾ ಇಷ್ಟ ಆಯಿತು. ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ, ಕಲರ್ ಕೂಡ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತು. ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ ಆಯಿತಾ. ಅಂತಂದರೆ ನಾವು ಬೇರೆ ಬೇರೆ ಥರ ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ರೂಮ್ಸ್ ಇತ್ತಲ್ಲ ಆವಾಗ. ನೋಡಿ ಇವಾಗ ಯಾವ ಥರ ಕಾಣಿಸ್ತಾ ಇದೆ ಅಂತ. ಲುಕ್ ಚೆನ್ನಾಗಿದೆ ಅಲ್ವಾ. ಈ 2 ಕಾಂಬಿನೇಷನ್ ನನಗೆ ಇಷ್ಟ ಆಯಿತು. ಇವಾಗ ಎಲ್ಲ ಹೋಗಿ ಏನೇನೋ ಕಲರ್ ಚೇಂಜ್ ಆಯಿತು. ಅಂತಂದರೆ ನಾವು ಅಂದ್ಕೊಂಡಿದ್ದೆ ಬೇರೆ ಥರ, ಇವಾಗ ಆಗಿದ್ದೇ ಬೇರೆ ಥರ. ಬಟ್ ಬೇರೆ ಥರ ಆದ್ರೂ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೀಟಾಗಿ ಮಾಡ್ತಾ ಇದ್ದಾರೆ. ಫಿನಿಷಿಂಗ್ ಎಲ್ಲ ಆದಮೇಲೆ ಹೋಮ್ ಟೂರ್ ಮಾಡ್ತೀನಿ. ಕೇಳ್ತಾ ಇದ್ದೀರಾ, ಕೆಲಸ ಎಲ್ಲ ಮುಗಿಸಿ ಮನೆಯೆಲ್ಲ ಅಲ್ಟ್ರೇಷನ್ ಎಲ್ಲ ಆಗಿದೆಯಲ್ಲ, ಪೇಂಟಿಂಗ್ ಎಲ್ಲ ಮುಗಿಸಿದ ಮೇಲೆ ಹೋಮ್ ಟೂರ್ ಮಾಡಿ ಅಂತ ಖಂಡಿತ ಮಾಡ್ತೀನಿ. ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಫಸ್ಟ್ನದೊಂದು ಹೋಮ್ ಟೂರ್ ಮಾಡಿದ್ದೆ ನಾನು. ಅಂದರೆ ಮನೆ ಇನ್ನು ಮುಂದೆ ಈ ಥರ ಇರಲ್ಲ, ಆಲ್ಟ್ರೇಷನ್ ಮಾಡೋದಕ್ಕಿಂತ ಮುಂಚೆ ಮಾಡಿದ್ದೆ ನಾನು. ಅದನ್ನು ನೋಡಿ ಇದನ್ನು ನೋಡಿದರೆ ಒಂದು 70% ಆದ್ರೂ ಚೇಂಜ್ ಆಗಿದೆ ಅಂತ ಅನಿಸುತ್ತೆ. ಖಂಡಿತ ಚೇಂಜ್ ಆಗಿದೆ. ಕೆಲವರಿಗೆ ಆ ಮನೆಯೇ ಇಷ್ಟ ಆಗ್ತಾಯಿದೆ, ಇನ್ನು ಕೆಲವರಿಗೆ ಈ ಮನೆ ಇಷ್ಟ ಆಗಬಹುದು, ಗೊತ್ತಿಲ್ಲ. ನೋಡಬೇಕು ಹೇಗೆ ಕಾಣಿಸುತ್ತೆ ಅಂತ. ಅಂತಂದರೆ ಇವಾಗ ಪೂರ್ತಿ ಎಲ್ಲ ಹಾಳಾಗಿಬಿಟ್ಟಿತ್ತಲ್ಲ, ಸಿಮೆಂಟ್ ಆಗಿದ್ದು ಎಲ್ಲ ರೋಸ್ ಆಗಿರ್ತಾರೆ, ಅಷ್ಟು ಲುಕ್ಕೇ ಕಾಣಿಸ್ತಿರ್ಲಿಲ್ಲ ಮನೆ. ಬಟ್ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಬೇಕು ಹೇಗಾಗತ್ತೆ ಅಂತ. ಇವತ್ತಂತೂ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತಂತೂ ವೆದರ್ ತುಂಬ ಚೆನ್ನಾಗಿದೆ. ಸೋನೆ ಒಂದು ಬರಬಾರ್ದಿತ್ತು, ಸಂಜೆಯಿಂದ ಸೋನೆ ಬರ್ತಾಯಿದೆ. ಒಂದು 4 ಗಂಟೆ 3:30ಇಂದನೇ ಶುರುವಾಯಿತು ಸೋನೆ. ಹೆಂಗೋ ಟೆರೆಸ್ ಮೇಲೆ ಪೇಂಟ್ ಏನೂ ಮಾಡಿಸಿರ್ಲಿಲ್ಲ. ಮಾಡಿಸಿದ ಮೇಲೆ ಬಂದಿದ್ದರೆ ಕಷ್ಟ ಆಗೋದು. ಬೆಳಗ್ಗೆನೇ ಪೇಂಟ್ ಮಾಡಿಸೋದು ಒಳ್ಳೆಯದು ಅಂತ ಅನಿಸುತ್ತೆ. ಮನೆ ಒಳಗೆ ಯಾವಾಗ ಮಾಡಿದ್ರೂ ಏನು ತೊಂದರೆ ಇರೋಲ್ಲ. ಮಳೆ ಏನು ಬಂದರೂ ಏನು ಅದಕ್ಕೇನು ಎಫೆಕ್ಟ್ ಆಗೋಲ್ಲ. ಬಟ್ ಟೆರೆಸ್ ಒಂದಿದೆ, ಮನೆ ಸುತ್ತ ಇದೆ. ಅದೊಂದು 1-2 ದಿನ ಅಟ್ಲೀಸ್ಟ್ ಅದೊಂದು ಮುಗಿಯೋ ತನಕನಾದ್ರೂ ಬಂದಿಲ್ಲ ಅಂತಂದರೆ ಸರಿಯಾಗಿ ಚೆನ್ನಾಗಾಗುತ್ತೆ. ಹಾಗಾಗಿ ಇವಾಗ ಹಸು ಇಟ್ಕೊಂಡು ಮನೆಗೆ ಹೋಗಬೇಕು. ಸಿಗಾಕೊಂಡು ನಿಂತೀಯ ಮೂಗ್ದರವ, ತಿಂದಿಲ್ವ ಮೇವ, ತಿಂದಿಯಾ? ಅದೇನು ಮೂಗ್ದಾರ, ಅದು ಹೆಂಗೆ ಸಿಗಾಕೊಂಡೆ? ಹಾಂ, ಈಗ ವಾಪಸ್ ಮನೆಗೆ ಹೊಡ್ಕೊಂಡು ಹೋಗಬೇಕು. ಇವತ್ತೇನೇನು ಕೆಲಸ ಆಯಿತು ಅಂತ ನೋಡೋಣ. ಮನೆ ಸುತ್ತ ಒಂದು ಸಲ ಪ್ರೈಮರ್ ಹೊಡೆದು ಬಿಟ್ಟಿದ್ದಾರೆ. ಇನ್ನು ಟೆರೆಸ್ ಮೇಲಿದೆ, ಇನ್ನು ಕೊಟ್ಟಿಗೆ ಮನೆ ಇದೆ, ಇನ್ನು ಕೆಲಸ ಸಿಕ್ಕಾಪಟ್ಟೆ ಇದೆ. ಟೈಮಲ್ಲಿ ಕತ್ಲೆ ಆಗಿಬಿಟ್ಟಿದೆ, ಹಾಗಾಗಿ ಅಷ್ಟು ವಿಡಿಯೋ ಕ್ಲಾರಿಟಿ ಬರ್ತಾ ಇಲ್ಲ.
ನಾವು ಫಸ್ಟು ಇದು 2 ರೂಮ್ ಇತ್ತಲ್ಲ, ನಾವು ಪ್ಲ್ಯಾನ್ ಮಾಡಿದ್ದೆ ಬೇರೆ ಬೇರೆ ಕಲರ್. ಬಟ್ ಇವಾಗ ಬೇರೆ ಆಪ್ಷನ್ ಇಲ್ಲ, ತೊಗೊಂಡು ಬಂದುಬಿಟ್ಟಿದ್ದೀವಿ. ಕಲರ್ ಮಾಡಲೇಬೇಕು ಅಂತಂದರೆ ಇವಾಗೆಲ್ಲ ಉದ್ದಕ್ಕೂ ಹಾಲ್ ಆಯ್ತಲ್ಲ, ಇದೊಂದು ವಾಲ್ ಬಿಟ್ಟಿದ್ದಾರೆ, ಅದಕ್ಕಿನ್ನೂ ಮಾಡಿಲ್ಲ. ಕೊನೆಗೆ ಮಾಡ್ತೀವಿ ಅಂತ ಹೇಳಿ ಬಿಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಇಷ್ಟೋವರೆಗೂ ಇದ್ದರು, ಟೈಮ್ 6:45. ಎಷ್ಟು ಕೆಲಸ ಆಗುತ್ತೆ ಅಷ್ಟು ಮಾಡಿ ಹೋದರು. ಅದೇ ಮೇಲೆ ಬಾರ್ಡ್ರಿದೆ, ಇಲ್ಲಿ ಬಾರ್ಡ್ರಿದೆ. ಕಿಚನ್ನು ಅದು ಕೂಡ ಅರ್ಧ ಕೆಲಸ ಆಗಿದೆ. ನೋಡಬೇಕು ಎಷ್ಟು ದಿನಕ್ಕೆ ಮುಗಿಯುತ್ತೆ ಅಂತ. ಇನ್ನು 3-4 ಡೇಸ್ ಆದ್ರೂ ಬೇಕೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಕಿಟಕಿಗಳಿದೆ, ಕೆಲಸ ಅಂತೂ ಸಿಕ್ಕಾಪಟ್ಟೆ ಇದೆ. ನೋಡ್ಬೇಕು ಹೇಗಾಗುತ್ತೆ ಅಂತ. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.